ಈ ಪ್ಲೇಸ್ ಅಲ್ಲಿ 4,500 ಗ್ಲಾಸಿ ಫಿನಿಶಿಂಗ್ ಬ್ಯಾಂಗ್ಳೂರಲ್ಲಿ ಚಾಲೆಂಜಿಂಗ್ ಪ್ರೈಸ್ ಗೆ ಅವರು ಕೊಡ್ತಾರಂತದ್ದು. 35 ಪೀಸಸ್ ಇತ್ತು, ಇವಾಗ 40 ಪ್ಲೇಸ್ ಇದೆ. ಬಂದ್ ಬೇಕಂದ್ರೆ ಬೇಗ ಬಂದ್ ಬುಕ್ ಮಾಡ್ಕೋಬಹುದು ನೀವೆಲ್ಲ ಬಂದು. ನಮ್ದೇ ಗೋಡೌನ್ ಇದೆ ದೇವನಹಳ್ಳಿಲಿ, ಎಲ್ಲ ಹೋಲ್ಸೇಲ್ ಪ್ರೈಸ್ ಇರುತ್ತೆ, ಬಂದ್ ಬೇಕಾದ್ರೆ ನೋಡ್ಕೋಬಹುದು. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇರೋ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಹಾಸ್ ಭರದ್ವಾಜ್. ಸೊ ನಾನು ಹಿಂದೆ ನೋಡ್ತಿರ್ಬೋದು ಗಣಪತಿ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಗಣಪತಿ ಹಬ್ಬ ಬರ್ತಾ ಇದೆ. ಬ್ಯಾಂಗ್ಳೂರಲ್ಲಿ 100% ಈ ಸತಿಯಿಂದ POP ಗಣೇಶ ಬ್ಯಾನ್ ಆಗಿದೆ. ಅಂಡ್ POP ಗಣೇಶನ ನಾವು ಸಹ ಕೂಡಿಸ್ಬಾರ್ದು. ಆಕ್ಚುಲ್ ಆಗಿರೋದೇ ಪರಿಸರ ಸ್ನೇಹಿ ಗಣೇಶ. ಗಣಪತಿನೇ ಪರಿಸರ ಸ್ನೇಹಿ, ಬಟ್ ನೀವು POP ನ ತಂದು ಆ ಗಣಪತಿನ ಹೊಡೆದಾಕೋ ರೀತಿಯಲ್ಲಿ ಮಾಡೋ ಬದಲು ನೀವು ಮಣ್ಣಿನ ಗಣಪತಿನೇ ಕೂಡಿಸ್ಬೋದು ಅಂತ ಹೇಳ್ತಾ ಬನ್ನಿ, ನಾನು ಇವಾಗ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಪ್ಲೇಸ್ ಅಲ್ಲಿ 4,500ದಿಂದ 18,000 ಒಳಗಡೆ ಇಷ್ಟು ಗಣಪತಿಗಳು ಸಿಗತ್ ನಿಮ್ಗೆ. ಸೊ ನೆಕ್ಸ್ಟ್ ಲೆವೆಲ್ಗಿದೆ. ಹೋದ ವರ್ಷಕ್ಕಿಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು ಮಹಾರಾಜ ಸ್ಟೈಲ್ ದರ್ಬಾರ್ ಗಣೇಶ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡಿ ಫಿನಿಶಿಂಗ್ ಆಗಿರ್ಬೋದು, ಮತ್ತೆ ಅದ್ ಕೂತಿರೋ ಸ್ಟೈಲ್ ಕೂಡ ಅಷ್ಟೇನೆ. ಅಂಡ್ ಎಲ್ಲಾನು ಸಹ ನಿಮ್ಗೆ ಶೈನಿಂಗ್ ಬರುತ್ತೆ. ಅಂಡ್ ಈ ಕಡೆ ಬಂದ್ರೆ ನೋಡಿ ಈಗಲ್ ಇದೆ, ಅಂಡ್ ಮೇಲೆ ಶಿವ ಕೂಡ ಇರೋವಂಥದ್ದು. ಹಿಂಗೆ ಬಂದ್ರೆ ಇಲ್ಲಿ ಕೆಳಗಡೆ ಸಿಂಹ ಇರೋವಂಥದ್ದು. ಇದು ಯಾವ್ದು ಸಹ ಇನ್ನೂ ಬುಕ್ ಆಗಿಲ್ಲ. ಈ ಕಡೆಗೆ ನೋಡಿದ್ರೆ ಶಿವ ಮತ್ತೆ ಶಂಖದ ಮೇಲೆ ಕೂತಿರುವಂತದ್ದು. ಇದು ಸಹ ಸೂಪರ್ ಸ್ಟೈಲ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇದು ಬಾಂಬೆ ಸ್ಟೈಲ್ ಗಣೇಶ, ಬಟ್ ಇದು ಬಾಂಬೆ ಗಣೇಶ ಅಲ್ಲ. ಅಂಡ್ ಸ್ಟೈಲ್ ಮಾತ್ರ ಮಣ್ಣಿಂದು, ಪ್ಯೂರ್ಲಿ ಮಣ್ಣಿನ ಗಣಪತಿ. ನಿಮ್ಗೆ ಈ ತರದ ಗಣೇಶನೆಲ್ಲ ಕೂಡ್ಸಿದ್ರೆ ಯಾರು ಸಹ ತಕರಾರು ಮಾಡಲ್ಲ. ಅಂಡ್ ನೋಡ್ತಿರ್ಬೋದು ಇನ್ನು ಇಷ್ಟ ಕಡೆ ಎಷ್ಟೊಂದಿದೆ. ಇಲ್ಲಿ ನೋಡಿ ಇದು ಸ್ವಲ್ಪ ಪಿಂಕಿಶ್ ತರ ಕಾಣುತ್ತೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಅಷ್ಟೇನೆ, ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರೆ. ಅಂಡ್ ಸ್ನೇಹಿತರೆ ಇಲ್ಲಿ ಒಂದು ಯುನೀಕ್ ಗಣೇಶ ನೋಡ್ಬೋದು. ಜಟೆಯಿಂದ ಹಂಗೆ ಬರ್ತಿದ್ರಂಗೆ ನಂದಿ ಕೂಡ ತುಂಬಾ ಚೆನ್ನಾಗಿದೆ. ಈಶ್ವರನ್ ಸ್ಟೈಲ್ ಅಲ್ಲಿ ಈ ಗಣಪತಿ ಇರುವಂತದ್ದು. ನೀವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ರೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಎದುರುಗಡೆ ಬಂದ್ರೆ ಕಾಣುತ್ತೆ. ಅಂಡ್ ಗಣಪತಿ 6 ಪ್ಯಾಕ್ಸ್ ಅಲ್ಲಿ ಇರುವಂತದ್ದು. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೊಂದು ಯುನೀಕ್ ಗಣೇಶ ನೋಡ್ಬೋದು, ಬಟರ್ಫ್ಲೈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತದ್ದು. ಸೊ ಇದು ಅಷ್ಟೇ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನೀವು ಆ ಫಿನಿಶಿಂಗ್ ನೋಡ್ಬೋದು, ಗ್ಲಾಸಿ ಫಿನಿಶಿಂಗ್. ಏನು ನೀವು ಬಾಂಬೆ ಸ್ಟೈಲ್ ಅಂದ್ರೆ POP ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದೇನೆ ಪರಿಸರ ಸ್ನೇಹಿ ಗಣೇಶದಲ್ಲಿ ನಿಮ್ಗೆ ಸಿಗುವಂತದ್ದು. ಗಣಪತಿನೇ ಪರಿಸರ ಸ್ನೇಹಿ, ಬಟ್ ನೀವು POP ನ ತಂದು ಆ ಗಣಪತಿನ ಹೊಡೆದಾಕೋ ರೀತಿಯಲ್ಲಿ ಮಾಡೋ ಬದಲು ನೀವು ಮಣ್ಣಿನ ಗಣಪತಿನೇ ಕೂಡಿಸ್ಬೋದು ಅಂತ ಹೇಳ್ತಾ ಬನ್ನಿ, ನಾನು ಇವಾಗ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಪ್ಲೇಸ್ ಅಲ್ಲಿ 4,500ದಿಂದ 18,000 ಒಳಗಡೆ ಇಷ್ಟು ಗಣಪತಿಗಳು ಸಿಗತ್ ನಿಮ್ಗೆ. ಸೊ ನೆಕ್ಸ್ಟ್ ಲೆವೆಲ್ಗಿದೆ. ಹೋದ ವರ್ಷಕ್ಕಿಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು ಮಹಾರಾಜ ಸ್ಟೈಲ್ ದರ್ಬಾರ್ ಗಣೇಶ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡಿ ಫಿನಿಶಿಂಗ್ ಆಗಿರ್ಬೋದು, ಮತ್ತೆ ಅದ್ ಕೂತಿರೋ ಸ್ಟೈಲ್ ಕೂಡ ಅಷ್ಟೇನೆ. ಅಂಡ್ ಎಲ್ಲಾನು ಸಹ ನಿಮ್ಗೆ ಶೈನಿಂಗ್ ಬರುತ್ತೆ. ಅಂಡ್ ಈ ಕಡೆ ಬಂದ್ರೆ ನೋಡಿ ಈಗಲ್ ಇದೆ, ಅಂಡ್ ಮೇಲೆ ಶಿವ ಕೂಡ ಇರೋವಂಥದ್ದು. ಹಿಂಗೆ ಬಂದ್ರೆ ಇಲ್ಲಿ ಕೆಳಗಡೆ ಸಿಂಹ ಇರೋವಂಥದ್ದು. ಇದು ಯಾವ್ದು ಸಹ ಇನ್ನೂ ಬುಕ್ ಆಗಿಲ್ಲ. ಈ ಕಡೆಗೆ ನೋಡಿದ್ರೆ ಶಿವ ಮತ್ತೆ ಶಂಖದ ಮೇಲೆ ಕೂತಿರುವಂತದ್ದು. ಇದು ಸಹ ಸೂಪರ್ ಸ್ಟೈಲ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇದು ಬಾಂಬೆ ಸ್ಟೈಲ್ ಗಣೇಶ, ಬಟ್ ಇದು ಬಾಂಬೆ ಗಣೇಶ ಅಲ್ಲ. ಅಂಡ್ ಸ್ಟೈಲ್ ಮಾತ್ರ ಮಣ್ಣಿಂದು, ಪ್ಯೂರ್ಲಿ ಮಣ್ಣಿನ ಗಣಪತಿ. ನಿಮ್ಗೆ ಈ ತರದ ಗಣೇಶನೆಲ್ಲ ಕೂಡ್ಸಿದ್ರೆ ಯಾರು ಸಹ ತಕರಾರು ಮಾಡಲ್ಲ. ಅಂಡ್ ನೋಡ್ತಿರ್ಬೋದು ಇನ್ನು ಇಷ್ಟ ಕಡೆ ಎಷ್ಟೊಂದಿದೆ. ಇಲ್ಲಿ ನೋಡಿ ಇದು ಸ್ವಲ್ಪ ಪಿಂಕಿಶ್ ತರ ಕಾಣುತ್ತೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಅಷ್ಟೇನೆ, ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರೆ. ಅಂಡ್ ಸ್ನೇಹಿತರೆ ಇಲ್ಲಿ ಒಂದು ಯುನೀಕ್ ಗಣೇಶ ನೋಡ್ಬೋದು. ಜಟೆಯಿಂದ ಹಂಗೆ ಬರ್ತಿದ್ರಂಗೆ ನಂದಿ ಕೂಡ ತುಂಬಾ ಚೆನ್ನಾಗಿದೆ. ಈಶ್ವರನ್ ಸ್ಟೈಲ್ ಅಲ್ಲಿ ಈ ಗಣಪತಿ ಇರುವಂತದ್ದು. ನೀವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ರೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಎದುರುಗಡೆ ಬಂದ್ರೆ ಕಾಣುತ್ತೆ. ಅಂಡ್ ಗಣಪತಿ 6 ಪ್ಯಾಕ್ಸ್ ಅಲ್ಲಿ ಇರುವಂತದ್ದು.
ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೊಂದು ಯುನೀಕ್ ಗಣೇಶ ನೋಡ್ಬೋದು, ಬಟರ್ಫ್ಲೈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತದ್ದು. ಸೊ ಇದು ಅಷ್ಟೇ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನೀವು ಆ ಫಿನಿಶಿಂಗ್ ನೋಡ್ಬೋದು, ಗ್ಲಾಸಿ ಫಿನಿಶಿಂಗ್. ಏನು ನೀವು ಬಾಂಬೆ ಸ್ಟೈಲ್ ಅಂದ್ರೆ POP ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದೇನೆ ಪರಿಸರ ಸ್ನೇಹಿ ಗಣೇಶದಲ್ಲಿ ನಿಮ್ಗೆ ಸಿಗುವಂತದ್ದು. ಅಂಡ್ ಇದೊಂದು ದರ್ಬಾರ್ ಗಣೇಶ ನೀವು ನೋಡ್ಬೋದು, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇದು ಹಂಸದ ಮೇಲೆ ಕೂತಿರುವಂತದ್ದು ಇಲ್ಲಿ ನೋಡಿ. ಅಂಡ್ ಹಂಸ ಕೂಡ ಅಷ್ಟೇ ಫಿನಿಶಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇದು ಎವ್ರಿ ಡೀಟೇಲ್ ವರ್ಕ್ ನೀವು ಏನ್ ಇಲ್ಲಿ ನೋಡ್ತಿದ್ದೀರಾ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಬೆಸ್ಟ್ ಪ್ರೈಸ್ಗೆ ಬ್ಯಾಂಗ್ಳೂರಲ್ಲಿ ಚಾಲೆಂಜಿಂಗ್ ಪ್ರೈಸ್ಗೆ ನಿಮ್ಗೆ ಅವರು ಕೊಡ್ತಾರೋ ಅಂತದ್ದು. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ನೋಡಿ. ಸರ್ ನಿಮ್ ಯೂಟ್ಯೂಬ್ ಚಾನೆಲ್ ಇಂದ ನೋಡಿ ಫೋನ್ ಮಾಡ್ತಿದ್ರು ತುಂಬಾ ಜನ. ಅವಾಗ ಸ್ವಲ್ಪ ಕಮ್ಮಿ ಇತ್ತು, ಒಂದು 20 to 25 ಪೀಸಸ್ ಇತ್ತು. ಇವಾಗ 40+ ಇದೆ. ಬಂದ್ ಬೇಕಂದ್ರೆ ಬೇಗ ಬಂದ್ ಬುಕ್ ಮಾಡ್ಕೊಬಹುದು ನೀವೆಲ್ಲ ಬಂದು. 25 ಪೀಸ್ ಹಾಕಿದ್ರು, 25 ಪೀಸ್ ಸೋಲ್ಡ್ ಔಟ್. ಸೊ ಈ ಸದಿನೂ ಅಷ್ಟೇನೆ ಇಲ್ಲಿ ಸುತ್ತಮುತ್ತ ಎಲ್ಲಾದ್ರಲ್ಲೂ 40+ ಪೀಸಸ್ ಹಾಕಿದ್ದಾರೆ. 40+ ಪೀಸಸ್. ಸರ್ ನಮ್ದೇ ಗೋಡೌನ್ ಇದೆ ದೇವನಹಳ್ಳಿಲಿ. ನಮ್ ಕೊಟ್ಟಿ ಹೇಳ್ಸಿ ಮಾಡಿಸೋದು, ಎಲ್ಲ ಗ್ಲಾಸ್ ಫಿನಿಶಿಂಗ್ ಎಲ್ಲ ಬರುತ್ತೆ, ಪೇಂಟಿಂಗ್ ಎಲ್ಲ ಸೇರಿಸಿ. ಸೊ ನಿಮ್ಮಲ್ಲಿ ಯುನೀಕ್ ಅಂತಂದ್ರೆ ಆ ಗ್ಲಾಸ್ ಮತ್ತೆ ಫಿನಿಶಿಂಗ್. ಸ್ಟೋನ್ ವರ್ಕ್ ಅಷ್ಟೊಂದೇನ್ ಬೇಕಾಗಿಲ್ಲ, ಅದಕ್ಕೆ ಎಲ್ಲಾ ಕಡೆ ಇವಾಗ ಸ್ಟೋನ್ ವರ್ಕ್ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಇವ್ರ ಗಣಪತಿಗಳಿಗೆ ಸ್ಟೋನ್ ವರ್ಕ್ ಬೇಕಾಗಿಲ್ಲ. ನೀವು ಇಲ್ಲಿ ಬಂದಾಗ ಗೊತ್ತಾಗತ್ತೆ ಡೀಟೇಲ್ ವರ್ಕ್ ಎಷ್ಟು ಮಟ್ಟಿಗೆ ಮಾಡಿರ್ತಾರೆ ಅಂತ. ಸೊ ಸ್ಟಾರ್ಟಿಂಗ್ ಪ್ರೈಸಸ್ ನಾನು ಅವಾಗಲೇ ಹೇಳಿದೆ, 4500 ಇಂದ 18,000 ಒಳಗಡೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಇರುತ್ತೆ. ಇರುತ್ತೆ. ಸೊ ನೀವು ಇಲ್ಲಿಗೆ ಬರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಮುಂಚಿತವಾಗ್ಲೇ ಬಂದ್ರೆ ಏನಾದ್ರು ಡಿಸ್ಕೌಂಟ್ ತರ ಮಾಡ್ಕೊಳೋಣ, ಏನಿಲ್ಲ, ಹೆಚ್ಚು ಕಮ್ಮಿ ಹಾಕೊಡ್ತೀವಿ. ನಮ್ ಚಾನೆಲ್ ಕಡೆಯಿಂದ ಬಂದ್ರೆ 100% ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೇ ಬಂದ್ರು ಕೂಡ ಡಿಸ್ಕೌಂಟ್ ಮಾಡಿ ಅಂತ ಹೇಳ್ತಾ, ಓಕೆ ಇನ್ನೊಂದಷ್ಟು ಗಣೇಶ ಇದೆ, ನಾನು ತೋರ್ಸ್ಕೊಂಡ್ ಬರ್ತೀನಿ. ಸ್ನೇಹಿತರೆ, ಇಲ್ಲೊಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶ ನೀವು ನೋಡ್ಬೋದು. ಇಲ್ಲಿ ನೋಡಿ, ಶ್ರೀಮಂತ ದಾಸೇಟ್ ಅಂತ ಈ ಗಣಪತಿನ ಕರೀತಾರೆ. ಯೂಶಲಿ ನಿಮ್ಗೆ ನಾರ್ತ್ ಸೈಡ್ ಈ ತರದ ಗಣೇಶನ ನೀವು ನೋಡಕ್ ಸಿಗತ್ತೆ. ಅಂಡ್ ಫಿನಿಶಿಂಗ್ ನೋಡ್ಬೋದು ಹೆಂಗಿದೆ ಅಂತ. ಗೋಲ್ಡ್ ವರ್ಕ್, ನಾನು ಆಗ್ಲೇ ಹೇಳ್ದಂಗೆ ಸ್ಟೋನ್ ವರ್ಕೇ ಬೇಡ, ಇದಕ್ಕೆ ನೆಕ್ಸ್ಟ್ ಲೆವೆಲ್ಗಿದೆ. ಬಟ್ ಇದರಲ್ಲಿ ಎರಡ್ ಮೂರ್ ಪೀಸು ಸೋಲ್ಡ್ ಔಟ್ ಆಗಿದೆ. ಅಂಡ್ ಬ್ಯಾಕ್ ಸೈಡ್ ಇದು ಆರ್ಚ್ ನೋಡ್ಬೋದು ಹೆಂಗಿದೆ ಅಂತ. ಇದು 100% ಅವ್ರು ಹೇಳ್ತಾರೋ ಪ್ರಕಾರ ಇನ್ನೊಂದ್ 2 ಪೀಸ್ ಇದೆ, ಲಾಸ್ಟ್ ಸೋಲ್ಡ್ ಔಟ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ಸೊ ಬೇಗ ಬಂದು ಗ್ರಾಬ್ ಮಾಡ್ಕೊಳ್ಳಿ. ಅಂಡ್ ಈ ಕಡೆ ಇನ್ನೊಂದ್ ಗಣೇಶ ನೋಡ್ಬೋದು, ಗ್ಲಾಸಿ ಫಿನಿಶಿಂಗ್ ಸಕ್ಕದಾಗಿದೆ, ಸಿಂಹಾಸನದ ಮೇಲೆ ಕೂತಿರೋದು. ಸೊ ಕ್ರಾಸ್ ಸಿಂಹಾಸನ ಅಂಡ್ ಕಾಲ್ ಮೇಲೆ ಕಾಲ್ ಹಾಕೊಂಡಿರೋದು. ಇಲ್ಲಿ ಡೀಟೇಲ್ ನೋಡ್ಬೋದು ಎಷ್ಟು ಚೆನ್ನಾಗಿ ಪಾದ ಕೊಡೋ ಮಾಡಿದ್ದಾರೆ ಅಂತ. ಅಂಡ್ ಮುಖಲಕ್ಷಣನು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಗಣಪತಿಗೆ. ಸೊ ಮುಖಲಕ್ಷಣನು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ದೊಡ್ಡ ದೊಡ್ಡ ಕಿವಿ, ಮತ್ತೆ ಡೊಳ್ಳು ಹೊಟ್ಟೆ. ಸೊ ಇದೆಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆ ಇನ್ನೊಂದು ನೋಡ್ಬೋದು ನೀವು, ಫುಲ್ ಸಕ್ಕದಾಗಿ ಕಾಣಿಸ್ತಾ ಇರ್ಬೋದು ಗಣೇಶ. ಗರುಡ ಆ ಕಡೆ ಈ ಕಡೆ ಎರಡೂ ಗರುಡ ಇರುವಂತದ್ದು. ಅಂಡ್ ಗರುಡಾಗೂ ಕೂಡ ಕಿರೀಟ ಇದೆ, ಮೇಲೆ ತ್ರಿಶೂಲ ಮತ್ತೆ ಲಿಂಗ ಇರುವಂತದ್ದು. ಸೊ ಫಿನಿಶಿಂಗ್ ನೋಡಿ, ಗ್ಲಾಸಿ ಫಿನಿಶಿಂಗ್ ಇದು ಸಹ. ಅಂಡ್ ಇದು ಕೆಳಗಡೆ ಬಂತು ಅಂದ್ರೆ ಸಿಂಹದ ಮೇಲೆ ಕೂತಿರೋ ತರ, ಸಿಂಹಾಸನದ ಮೇಲೆ ಕೂತಿರೋ ತರದ್ದು ಇರುವಂತದ್ದು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಯುನೀಕ್ ಸ್ಟೈಲ್. ಅಂಡ್ ಇದು ಯೂಶಲಿ ನೋಡಿರ್ತೀರಾ, ಬಟ್ ಇದು ಕೂಡ ತುಂಬಾ ಫಿನಿಶಿಂಗ್ ಚೆನ್ನಾಗಿದೆ. ಅಯೋಧ್ಯ ರಾಮ ಮಂದಿರ ಬ್ಯಾಕ್ ಸೈಡು, ಈ ಸೈಡು ರಾಮ್ ದೇವರು, ಮತ್ತೆ ಈ ಕಡೆ ಗಣಪತಿ. ಸೊ ಇದು ಸಹ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನೀವು ಇಲ್ಲಿ ಬಂದ್ರಿ ಅಂತಂದ್ರೆ ಗೌರಿನೂ ನೋಡ್ಬೋದು. ಗೌರಿ ಕೂಡ ಸಕ್ಕದಾಗಿದೆ ಅಂತ ಹೇಳ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಗೌರಿನೂ ಸಹ ಇಲ್ಲಿ ನಿಮ್ಗೆ ಸಿಗತ್ತೆ. ಸೊ ನೀವು ಆರಾಮಾಗಿ ಒಂದೇ ಕಡೆ ಗೌರಿ ಮತ್ತೆ ಗಣೇಶನ ನೋಡ್ಬೋದು. ಅಂಡ್ ಇದು ನೋಡ್ಬೋದು, ಸಣ್ಣ ಗಣೇಶ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಕೂಡ ಪ್ಯೂರ್ಲಿ ಮಣ್ಣಿನ ಗಣಪತಿ. ಸೊ ಇದು ಕೃಷ್ಣನ್ ಸ್ಟೈಲು, ಆರಾಮಾಗಿ ರಾಜನ್ ತರ ಕೂತಿರುವಂತ ಗಣೇಶನ್ ಸ್ಟೈಲ್, ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆ ನೋಡ್ಬೋದು, ಇದು ಚಿಕ್ಕ ಗಣಪತಿಯಲ್ಲಿ ಸಣ್ಣ ಮಕ್ಳು ಯಾರು ಕೂಡಿಸ್ತಾರೆ ಅಂತಂದ್ರೆ ಅವರು ಸಹ ಇದನ್ನ ತಗೊಬಹುದು. ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಇದು 3.5 ಅಡಿ ಗಣೇಶ ಆಗಿದೆ. ಅಂಡ್ ಇಲ್ಲಿ ಇನ್ನೊಂದು ಯುನೀಕ್ ಆಗಿರೋ ಗಣೇಶ ನೋಡಿ, ನವಿಲು ಮತ್ತೆ ತಿಲಕ ಇರೋವಂಥದ್ದು. ಇದೆಲ್ಲಾನು ಸಹ ಪ್ಯೂರ್ಲಿ ಮಣ್ಣಿನ ಗಣಪತಿ. ಇದೆಲ್ಲ POP ಸ್ಟೈಲ್ ಬರುತ್ತೆ, ಬಟ್ ಇವರೆಲ್ಲ ಮಣ್ಣಿನ ಗಣೇಶ ಅಲ್ಲಿ ಮಾಡಿಸಿರುವಂತದ್ದು. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು
ವೆಂಕಟೇಶ್ವರ ಅದು ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಈ ಪೀಸ್ ಮಾತ್ರ ಒಂಚೂರು ಹಂಗೆ ಮುಂದೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ಕಣ್ಣು ಡೀಟೇಲ್ ನೋಡ್ಬೋದು, ಮತ್ತೆ ಐಬ್ರೋಸ್ ನೋಡ್ಬೋದು, ಮತ್ತೆ ಇದ್ರದ್ದು ಪೇಂಟಿಂಗ್ ಡೀಟೇಲ್ ನೋಡ್ಬೋದು, ಸಕ್ಕತ್ತಾಗಿದೆ. ಅಂಡ್ ಕಿರೀಟನೂ ಅಷ್ಟೇನೆ ತುಂಬಾ ಎಷ್ಟು ಬೇಕು ಅಷ್ಟೇ ಸೂಪರ್ ಆಗಿದೆ. ಅಂಡ್ ಸ್ವಲ್ಪ ಹಿಂಗೆ ಝೂಮ್ ಹೋದ್ರೆ ನಿಮ್ಗೆ ಇದ್ರದ್ದು ಅಷ್ಟೇ ಶ್ರೀನಿವಾಸ್ ದೇವರು ಅಂದ್ರೆ ವೆಂಕಟೇಶ್ವರನು ಸಕ್ಕದಾಗಿ ಕಾಣುತ್ತೆ. ಈ ಕಡೆ ಶಂಕು, ಈ ಕಡೆ ಚಕ್ರ ತುಂಬಾನೇ ಯುನೀಕ್ ಆಗಿರೋವಂಥದ್ದು. ಅಂಡ್ ಈ ಕಡೆ ಇನ್ನೊಂದು ಪೀಸ್ ಬಂದ್ರೆ ಇದು ನಂಗೆ ತುಂಬಾನೇ ಪರ್ಸನಲ್ ಇಷ್ಟ ಆಗಿದ್ದು ಇದು. ಸೊ ಬ್ಯಾಕ್ ಸೈಡು ಪೂರ್ತಿ ಬಿಲ್ಲು ಬಾಣ ಹಿಡ್ಕೊಂಡು ಕೂತಿರೋಂಥ ಗಣಪತಿ. ಅಂಡ್ ಈ ಸೈಡು ಸೈಡ್ ದರ್ಬಾರ್ ಗಣೇಶ ಅಂತ ಕರೀತಾರೆ ಇದನ್ನ. ಸೊ ನೋಡ್ತಿರ್ಬೋದು ಫಿನಿಶಿಂಗು, ಕಣ್ಣು ಮತ್ತೆ ಡೀಟೇಲು, ಪೇಂಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಗಣೇಶನು ಅವೈಲಬಲ್ ಇದೆ. ಇದರಲ್ಲಿ ಸುಮಾರು ಗಣೇಶ ಆಲ್ರೆಡಿ ಬುಕ್ ಆಗಿದೆ, ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಅಂಡ್ ಈ ಗಣೇಶನ ನೋಡ್ಬೋದು, ಇದನ್ನು ಸೈಡ್ ದರ್ಬಾರು. ಅವಾಗ್ಲೇ ತೋರಿಸಿದ್ನಲ್ಲ ಹಂಸ ಗಣೇಶ ಈ ತರ. ಸೊ ದೂರದಿಂದ ಹೆಂಗ್ ಕಾಣತ್ತೆ ಅಂತಂದ್ರೆ ಈ ತರ ಕಾಣತ್ತೆ. ಸೊ ನೀವು ಬೇಗ ಬಂದ್ರಿ ಅಂತಂದ್ರೆ ಇದ್ರಲ್ಲಿ ಯಾವ್ದಾದ್ರು ಗಣೇಶ ನಿಮ್ದು ಹಾಕ್ಸ್ಕೊಬಹುದು.